December month early morning Saturday. ನಾನು ಎಲ್ಲಿಗೆ ಹೋಗ್ತಿದ್ದೀನಿ? ವಾಚ್ ದ ವಿಡಿಯೋ ಮೋರ್ ಟು ಸಿ ವೇರ್ ಆಮ್ ಐ ಗೋಯಿಂಗ್ ವಿತ್ ಮೈ ಬ್ಯಾಕ್ ಪ್ಯಾಕ್ಸ್. ಟ್ರಾಫಿಕ್ ಇಂದ ತುಂಬಾ ದೂರ ಹೋಗ್ತಿದ್ದೀನಿ. ಇವತ್ತಿನ ನಮ್ಮ ಪೂರ್ತಿ ವ್ಲಾಗಿಂಗ್ ಮಾಡ್ತಿದ್ದಾರೆ ನಮ್ಮ ಸಮೀರ್ ಹಾಸನ್ ಅವರು. ಹಲೋ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ಸಮೀರ್ ಹಾಸನ್ ಅಂತ. ಸೊ ನಾವಿವತ್ತು ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀವಿ. ಲೈಫಲ್ಲಿ ನಿಪ್ಪಿ ಅಂತ ಹಿಡಿಯೋಕ್ಕಾಗಿಲ್ಲ, ಬಟ್ ಈ ನಿಪ್ಪಿನ ಇಟ್ಕೊಂಡಿದ್ದೀನಿ ಇವತ್ತು. ಸೊ ಈ ನಿಪ್ಪಿ ಜೊತೆ ಕ್ಯಾಬಲ್ಲ ನಮ್ಮದು ಸ್ವಂತ ಕಾರ್, ಸಾರಿ. ಈ ನಿಪ್ಪಿ ಜೊತೆ ನಮ್ಮ ಕಾರಲ್ಲಿ ಸ್ವಲ್ಪ ಕಪಿಗಳಿವೆ. ಮುಂದೆ ತೋರಿಸ್ತೀವಿ ಏನು ಮಾಡ್ತಾ ಇದ್ದೀವಿ. ಇಲ್ಲಿಂದ ಅಡ್ರೆಸ್ ಮಾಡೋಕ್ಕೆ ಕೇಳ್ಕೊಂಡ್ಬಿಡಿ, ರಿವ್ಯೂ ಕೊಡ್ತೀವಿ, ಆಮೇಲೆ ಹೋಗ್ತೀವಿ. ಆನ್ ದಿ ವೇ ನೆಲಮಂಗದಲ್ಲಿರೋ ನಂದಗೋಕುಲ ಹೋಟೆಲಲ್ಲಿ ನಾವು ನಮ್ಮ ಬ್ರೇಕ್ಫಾಸ್ಟ್ ಟೀ ಕಾಫಿನ ಮುಗಿಸಿ ನಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡಿದ್ವಿ ಚಿಕ್ಕಮಗಳೂರಿನ ಕಡೆಗೆ. ರೋಡ್ಸ್ ಎಲ್ಲ ಹೇಗಿತ್ತು? ಹೈವೇ ಅಂತೂ ಮಸ್ತಾಗಿತ್ತು. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ಟ್ರಾವೆಲಿಂಗ್ ಅಂತೂ ಟಯರ್ಡೇ ಅನ್ಸಿಲ್ಲ. ಕೊನೆಗೂ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಮಾಡೇ ಬಿಟ್ವಿ. ಅದೇ ಕಾಫಿಯ ನಾಡು ಚಿಕ್ಕಮಗಳೂರು. ಇಲ್ಲಿಂದ ನಾವು ಸ್ಟ್ರೇಟ್ ಹೋಗಿದ್ದೆ ನಮ್ಮ ಸ್ಟೇಗೆ. ನಾನು ಚಿಕ್ಕಮಗಳೂರೇ ಯಾಕೆ ಚೂಸ್ ಮಾಡಿದೆ, ಇಲ್ಲಿ ನೋಡಿ ಗೊತ್ತಾಗತ್ತೆ. ನಮಸ್ಕಾರ, ವೆಲ್ಕಮ್ ಎವ್ರಿ ಒನ್ ಫಾರ್ ನನ್ನ ವೀಕೆಂಡ್. ನನ್ನ ಹೆಸರು ಸಮೀರ್ ಹಾಸನ್ ಅಂತ. ಇವತ್ತು ನನ್ನ ವೀಕೆಂಡ್ ಅಲ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇದ್ದೀವಿ. ಅನಿತಾ ಅಲ್ಲ, ಬಟ್ ಸಮೀರ್. ಅಂಡ್ ದಿಸ್ ನನ್ನ ವೀಕೆಂಡ್ ಇಸ್ ಆಲ್ ಅಬೌಟ್ ಬೆಂಗಳೂರು ಟು ಚಿಕ್ಕಮಗಳೂರು. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಾವು ಹೋಗ್ತಿರೋದೊಂದು ಸಣ್ಣ ಮದುವೆಗೆ, ದೊಡ್ಡ ಪ್ರಮಾಣದ ಜನರನ್ನು ಮೀಟ್ ಮಾಡೋದಕ್ಕೆ. ಅಂಡ್ ಮದುವೆ ಆದ್ಮೇಲೆ ಫ್ರೆಂಡ್ಸ್ ಗಳನ್ನ ಕರೀಲೇಬೇಕು. ಕೆಲವು ಫ್ರೆಂಡ್ಸ್ ಆರ್ ಮೋರ್ ದನ್ ಫ್ಯಾಮಿಲಿ. ಸೊ ಐ ಹ್ಯಾವ್ ಕಪಲ್ ಆಫ್ ಮೈ ಫ್ರೆಂಡ್ಸ್ ಹಿಯರ್ ಹೂ ಆರ್ ಲೈಕ್ ಮೈ ಫ್ಯಾಮಿಲಿ. ಸೊ ಲೆಟ್ ಮಿ ಇಂಟ್ರೊಡ್ಯೂಸ್ ಅನಿತಾ, ನಿಮ್ಮ ವ್ಲಾಗರ್. ಥ್ಯಾಂಕ್ ಯು ಫಾರ್ ಕಮಿಂಗ್. ನೀವು ಯಾರ್ರಿ? ಓಕೆ, ಕೃತಿಕಾ ಅಂಡ್ ಸ್ವೈದಾ. ಸೊ ಈ ವ್ಲಾಗ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಚಿಕ್ಕಮಗಳೂರಲ್ಲಿ ಏನ್ ತಿಂತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಮತ್ತೆ ಏನ್ ಮಾಡ್ತಾ ಇದ್ದೀವಿ ಅಂತ. ಸ್ಟೇ ಟ್ಯೂನ್ಡ್. So now Samir has already given the gifts, but I want to know what is there in it. So let me unbox it. What is there? So what is it written? It is written for you, and it is written my name here. So it's feeling so special for me. And let me check what is there in it. This, I think it's cookies, and I have a gems here, and then I have Tong Garden. It's a salty peanuts, and then I have Unibic biscuit. Then I have Snickers. I can see a lot of efforts has gone inside this. I'm feeling so happy about this. Double mint. Then I have Thai chili coated peanuts. Then I have Lotte Choco Pie, and then I have almond brittle. I can see a lot of love has come from Samir to us. I'm feeling so happy about this. Thank you so much. ಎಲ್ಲ ಬರೇ ಡೌಗುರು ಫ್ರೆಂಡ್ಸ್ ಗಳನ್ನ ಕರೆಯೋದಲ್ಲ, ಕನ್ಫ್ಯೂಸ್ ಆಗಿದೆ ನನಗೇ ಗೊತ್ತು. ಹೆಣ್ಮಗು ಅನ್ಬಾಕ್ಸಿಂಗ್ ಮುಗಿಸೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಸೊ ಲಂಚ್ಗೆ ಅಂತ ನಾವು ಸಮೀರ್ ಮನೆಗೆ ಹೋದ್ವಿ. ಅವ್ರ ಫ್ಯಾಮಿಲಿ ತುಂಬಾ ಲವ್ ಇಂದ ನಮ್ಮನ್ನ ವೆಲ್ಕಮ್ ಮಾಡಿ ಒಂದು ಒಳ್ಳೆ ಲಂಚ್ ನ ಆಫರ್ ಮಾಡಿದ್ರು. ಈ ಫ್ಯಾಮಿಲಿ ನಂಗೆ ಸ್ಪೆಷಲ್ ಅನ್ಸಿದೆ ಏನ್ ಗೊತ್ತಾ? ಅವ್ರ ಭಾಷೆಗಳು. ಅವರು ಒಂದೇ ಮನೆಯಲ್ಲಿ 5 ಭಾಷೆ ಮಾತಾಡ್ತಿದ್ರು: ಬ್ಯಾರಿ, ತುಳು, ಕನ್ನಡ, ಇಂಗ್ಲಿಷ್ ಅಂಡ್ ಹಿಂದಿ. ಒಂದು ಯಮ್ಮಿ ಲಂಚ್ ನ ಮುಗಿಸ್ಕೊಂಡು ಇವಾಗ ನಾವು ಹೊರಡ್ತಾ ಇದೀವಿ ಯಗಚಿ ಡ್ಯಾಮ್ಗೆ. ನೇಚರು, ವಾಟರು, ಫನ್ನು, ಅಡ್ವೆಂಚರಸ್ ಇರೋ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋ ದಾರಿ ಕೂಡ ತುಂಬಾನೇ ಚೆನ್ನಾಗಿತ್ತು. ತುಂಬಾ ಜನ ಯಗಚಿ ಅಂದ ತಕ್ಷಣ ಡೈರೆಕ್ಟ್ ಆಗಿ ಡ್ಯಾಮಿಗೆ ಹೋಗ್ತೀರಾ. ಅಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿ ಇರೋದಿಲ್ಲ. ಸೊ ನೀವು ವಾಟರ್ ಸ್ಪೋರ್ಟ್ಸ್ ಎಂಜಾಯ್ ಮಾಡಬೇಕು ಅಂದ್ರೆ ನೀವು ಹೋಗ್ಬೇಕಾಗಿರೋದು ಯಗಚಿ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್. ಹಲೋ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾವಿವತ್ತು ಬೋಟಿಂಗ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇದಕ್ಕೆ ಜಾಕೆಟ್ ಅಂತಾರೆ ಫ್ರೆಂಡ್ಸ್. ಇಲ್ಲಿ ಬನ್ನಿ, ಇದು ನೀರು ಫ್ರೆಂಡ್ಸ್. ಮುಟ್ಟಿದ್ರೆ ಕೈ ಒದ್ದಾಗುತ್ತೆ ಫ್ರೆಂಡ್ಸ್. ಅದೇ ಮೈ ಮೇಲೆ ಬಿದ್ದರೆ ಮೈ ಒದ್ದಾಗುತ್ತೆ ಫ್ರೆಂಡ್ಸ್. ನೀವು ಒದ್ದು ಮಾಡ್ಕೋಬಿಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಬೋಟ್ ನೋಡೋಣ. ಓ, ಇದು ಮಾಲ್. ಹಾ, ಇದ್ರ ಮೇಲೆ ಓಡೋ ತರ ಇಲ್ಲ. ಕೇರ್ಫುಲ್. ಬನ್ನಿ ಫ್ರೆಂಡ್ಸ್, ಇದಕ್ಕೆ ಬೋಟ್ ಅಂತಾರೆ ಫ್ರೆಂಡ್ಸ್. ಇದಕ್ಕೆ ಈ ತರ ಕಾಲ್ನ ಇಟ್ಟು ಹತ್ಬೇಕು ಫ್ರೆಂಡ್ಸ್. ಗೂಗಲ್ ಅಲ್ಲಿ ನೀವು ಯಗಚಿ ವಾಟರ್ ಸ್ಪೋರ್ಟ್ಸ್ ಅಂತ ಹಾಕಿದ್ರೆ ನೀವು ಡೈರೆಕ್ಟ್ ಆಗಿ ಲ್ಯಾಂಡ್ ಆಗೋದು ಇದೇ ಒಂದು ಬ್ಯೂಟಿಫುಲ್ ಲೊಕೇಶನ್ಗೆ. ಇಲ್ಲಿ ಸಾಕಷ್ಟು ವಾಟರ್ ಆಕ್ಟಿವಿಟೀಸ್ ಇದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ವೀಕೆಂಡ್. ಸೊ ಇವತ್ತು ನಾವು ಇದ್ದೀವಿ ಯಗಚಿ ವಾಟರ್ ಫಾಲ್ಸ್ ಅಲ್ಲಿ. ಸೊ ಸುತ್ತಮುತ್ತ ನೋಡಿದ್ರೆ ಬೋಟಲ್ಲಿ 10 ಜನ ಕೂತ್ಕೊಂಡಿದ್ದೀವಿ ಕಪಿಗಳ ತರ. ಬೋಟಲ್ಲಿ ನೀರಿಲ್ಲ, ಬಟ್ ನದಿಯಲ್ಲಿ ತುಂಬಾ ನೀರಿದೆ. ಕಪಿಗಳ ಅಧ್ಯಕ್ಷರು ಇವರೇ. ನಾವೇ ಪರವಾಗಿಲ್ಲ, ಬಟ್ ಬ್ಯೂಟಿಫುಲ್ ಲೊಕೇಶನ್. And it's a
historical place. I'm sure you all know Hoysala and Kadambas. The entire area was ruled by Hoysalas and Kadambas in 1510. So please do come and visit. This is Karnataka, one of the historical place. ಬನ್ನಿ ಇತಿಹಾಸನ ಸ್ವಲ್ಪ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಚೂಸ್ ಮಾಡಿದ್ದು ನಾರ್ಮಲ್ ಬೋಟಿಂಗ್, ಯಾಕಂದರೆ ನಾವು ಒಂದು ಕಾಮ್ ಆಗಿ ನೇಚರ್ನ ಎಂಜಾಯ್ ಮಾಡಬೇಕಾಗಿತ್ತು. ಸೊ ವಾಟರು, ವೆದರು ಎಲ್ಲ ತುಂಬಾ ಅಮೇಝಿಂಗ್ ಆಗಿತ್ತು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಸೊ ನೀವು ಕೂಡ ನೆಕ್ಸ್ಟ್ ಟೈಮು ಏಕಚಿಗೆ ಹೋದರೆ ಈ ಆ್ಯಕ್ಟಿವಿಟೀಸ್ನ ಮಿಸ್ ಮಾಡ್ಕೋಬೇಡಿ. ನಾನು ಸ್ವಲ್ಪ ಪೋಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಬೋಟ್ನ ಮುಂದೆ ಕಡೆ ಹೋಗಿ ನಿಂತ್ಕೊಂಡೆ, ಆದರೆ ನನ್ನ ಪ್ರೊಟೆಕ್ಷನ್ಗೋಸ್ಕರ ನಮ್ಮ ಜೊತೆಲಿದ್ದವರು ನನ್ನ ಕಾಲ್ಗೆ ಹಗ್ಗ ಕಟ್ಟಿ ನಿಲ್ಲಿಸಿದ್ರು. ದ್ಯಾಟ್ ವಾಸ್ ಲಿಟಲ್ ಫನ್, ಬಟ್ ಯಾ ವಿ ಎಂಜಾಯ್ಡ್ ಓವರ್ ಆಲ್ ದಸ್ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್. ಓಕೆ ಫ್ರೆಂಡ್ಸ್, ಇವತ್ತು ನಮ್ಮ ಸೆಕೆಂಡ್ ರೈಡ್ ವಿ ಆರ್ ಗೋಯಿಂಗ್ ಫಾರ್ ಸ್ಪೀಡ್ ಬೋಸ್ಟ್. ನೋಡೋಣ, ನೀರಲ್ಲಿ ಒದ್ದೆ ಆಗಿಲ್ಲ, ಇವಾಗ ಒದ್ದೆ ಆಗುವಂತ ಸಮಯ. ನೀವು ಬೆಂಗಳೂರವ್ರ, ವೀಕೆಂಡ್ಸ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವಾ? ಹಾಗಿದ್ರೆ ಈಗಲೇ ನನ್ನ ಪೇಜ್ ನ ಫಾಲೋ ಮಾಡಿ, ಯಾಕಂದ್ರೆ ವೀಕೆಂಡ್ಸ್ ಅಲ್ಲಿ ಏನೇನ್ ಮಾಡಬಹುದು ಅಪಾರ್ಟ್ ಫ್ರಮ್ ಯುವರ್ ರೆಗ್ಯುಲರ್ ಡ್ರಿಂಕಿಂಗ್. ನಾವ್ ಐ ಆಮ್ ಕಮಿಂಗ್ ಅಪ್ ವಿತ್ ಲಾಟ್ ಆಫ್ ಅದರ್ ಆಪ್ಷನ್ಸ್. ನೀವು ಬೆಂಗಳೂರು ಸುತ್ತಮುತ್ತ ಏನ್ ಮಾಡ್ಬೋದು ಅದಕ್ಕೆ everyone can experience one with a lifetime, so please ರುಚಿ ವಾಟರ್ ಸ್ಪೋರ್ಟ್ಸ್ ಸೆಂಟರ್ ಅಲ್ಲಿ ಏನೇನ್ ಮಾಡಬಹುದು? ಗಾಡಿಯ ಸ್ಪೀಡ್ ಬೋಟ್ ರೈಡ್, ಬನಾನಾ ರೈಡ್, ಬಂಪರ್ ರೈಡ್, ವಾಟರ್ ಥೀಮ್ ಪಾರ್ಕ್, kayaking, cruise boat ride, ಚಲೋ, ಲೆಟ್ಸ್ ಹ್ಯಾವ್ ಸಮ್ ನೈಸ್ and ಕಾಫಿ. much more. ಆಕ್ಟಿವಿಟೀಸ್ ಆದ್ಮೇಲೆ ಒಂದು ಕಾಫಿ ಕುಡಿಬೇಕು ಅಂತ ನಾವ್ ಎಂಟರ್ ಆಗಿದ್ರೆ ಗುರುದ್ವಾರ್ ಕೆಫೆಗೆ. ಆಂಬಿಯನ್ಸ್ ಚೆನ್ನಾಗಿ ಕಾಣಿಸ್ತು, ಸೊ ಎಂಟರ್ ಆದ್ವಿ. ಕಾಫಿ ಕೂಡ ಚೆನ್ನಾಗಿತ್ತು, ಬಟ್ ಸರ್ವಿಸ್ ಸ್ವಲ್ಪ ಡಿಲೇ ಆಗಿತ್ತು. ಕಾಫಿ ಕುಡಿದು ಚಿಕ್ಕಮಂಗ್ಳೂರಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿ ನಮ್ಮ ಡೇ 1 ಮುಗಿಸಿದ್ವಿ. ನಮ್ಮ ಡೇ 2 ಹೇಗಿತ್ತು ಹೇಳ್ತೀನಿ, ನೋಡ್ತಾ ಇರಿ. Morning from Chikmagaluru. It's day 2 and today we are going to Jerry Falls. ಓಕೆ, ಸೊ ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೊಬ್ರು ವಿಡಿಯೋ ಹಾಕಿದ್ರು, ಚಿಕ್ಕಮಂಗ್ಳೂರ್ಗೆ ಬಂದ್ರೆ ಜರಿ ಪಾಯಿಂಟ್ ವ್ಯೂ ನೋಡಿಲ್ಲ ಅಂದ್ರೆ ನೀವು ಏನು ನೋಡಿಲ್ಲ ಅಂತ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಈ ಕಪಿಸಿನ ಜೊತೆ ನಾನು ಹೋಗ್ತಾ ಇದ್ದೀನಿ. ನೀವು ನಮ್ ಜೊತೆ ಬನ್ನಿ, ನೋಡೋಣ ಜರಿ ಪಾಯಿಂಟ್ಸ್ ಅಲ್ಲಿ ಅಂತದ್ ಏನಿದೆಪ್ಪ ಅಂತ. ಇದೇ ಆಗ್ತಾ ಇದೆ, ಬರೀ ಹೆಣ್ಮಗು ಅಲ್ಲ, ಬರೀ ಗಂಡ್ಮಗುನೇ ಆಗ್ತಾ. ರೋಡ್ ಟು ಹೆವೆನ್ ಅಂದ್ರೆ ಹೀಗೆ ಇರತ್ತಲ್ಲ, ಎಲ್ಲಾ ಕಡೆ ನೇಚರು, ಗ್ರೀನ್ರಿ, ಪೊಲ್ಯೂಷನ್ ಇಲ್ದಿರೋ ಒಂದು ಗ್ರೀನ್ರಿ ಸ್ಮೆಲ್ಲು. ರೋಡ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಒಂದು ಘಾಟ್ ಸೆಕ್ಷನ್, ಮತ್ತೆ ನಮ್ಗೊಂದು ವ್ಯೂ ಪಾಯಿಂಟ್ ಕೂಡ ಕಾಣಿಸ್ತು. ಆವಾಗಷ್ಟೇ ಸನ್ ರೈಸ್ ಆಗಿತ್ತು. ಸೊ ಬೆಟ್ಟಗಳ ಮಧ್ಯೆ ಸೂರ್ಯ ಮಧ್ಯ ಬಂದಿರೋದು ನೋಡಿ ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ಸೊ ನಾವು ಆ ನೇಚರ್ನ ಎಂಜಾಯ್ ಮಾಡಿ ಸ್ವಲ್ಪ ಫೋಟೋ ಸೆಷನ್ ಮಾಡಿ ಒಂದ್ ಸ್ವಲ್ಪ ತರ್ಲೆ ತುಂಟತನ ಮಾಡಿ ನಮ್ಮ ಜರ್ನಿನ ಕಡಿ. ಇದು ನಮ್ಮ ಕಪಿ ಸೇನೆ, ಇದು ಇವತ್ತಿನ ನಮ್ಮ ಬೆಸ್ಟ್ ಫ್ರೆಂಡು, ಇದು ನಮ್ಮ ಡ್ರೈವರು, ನಮ್ಮ ಸೆಕ್ಯೂರಿಟಿ ಗಾರ್ಡು, ಇವರಿಬ್ರು ನನ್ನ ಫ್ರೆಂಡ್ಸು. ಏನ್ ಮಾಡೋದು ಗುರು, ಹೆಣ್ಮಗು ತಡ್ಕೋತಾ ಇದೀವಿ ನಾವು. ಜರಿ ಫಾಲ್ಸ್ ಗೆ ಹೋಗ್ತಾ ಇದೀವಿ. ಸೊ ಇದು ನಮ್ಮ ಎಂಟ್ರೆನ್ಸ್. ಜರಿ ಫಾಲ್ಸ್ ಗೆ ಬಂದ ತಕ್ಷಣ ಇಲ್ಲಿ ನಿಮ್ಗೆ ಪಾರ್ಕಿಂಗ್ ಲಾಟ್ ಕಾಣಿಸುತ್ತೆ. ಇಲ್ಲಿ ತುಂಬಾನೇ ಜೀಪ್ ಗಳೆಲ್ಲ ಇದೆ. ಫಾಲ್ಸ್ ಗೆ ಹೋಗ್ಬೇಕು ಅಂದ್ರೆ ನೀವು ಈ ಜೀಪ್ ಗಳಲ್ಲೇ ಹೋಗ್ಬೇಕು. ಯಾವುದೇ ರೀತಿ ಕಾರು ಅಥವಾ ಬೈಕ್ ನ ಇಲ್ಲಿ ಅಲೌ ಮಾಡೋದಿಲ್ಲ. ಸೊ ಪ್ರತಿ ಒಂದು ಜೀಪ್ ಗೆ ಅವರು 800 rupees ಚಾರ್ಜ್ ಮಾಡ್ತಾರೆ. ಮತ್ತೆ ಅದರಲ್ಲಿ 6 ರಿಂದ 7 ಜನ ಹೋಗ್ಬೋದು. ನಮ್ಮ ಜೀಪ್ ರೈಡ್ ಶುರು ಮಾಡೇ ಬಿಟ್ವಿ. ಡಾನ್ಸಿಂಗ್ ಕಾರಲ್ಲಿ ಕೂತ್ಕೊಂಡಿರೋ ಫೀಲಿಂಗ್ ಬರ್ತಾ ಇತ್ತು. ಸೊ ಇವಾಗ ನಾವು ಹೋಗ್ತಿದೀವಿ ಜರಿ ಫಾಲ್ಸ್ ಗೆ. ಇಲ್ಲಿ ನಾವು ಟ್ರೆಕ್ ಅಲ್ಲ ಏನೋ ಜೀಪ್, ಸೊ ಜೀಪ್ ಅಲ್ಲಿ ಹೋಗ್ತಿದೀವಿ. ಸೊ ನನ್ನ ಪ್ರೊಟೆಕ್ಷನ್ ಗೋಸ್ಕರ ಇಲ್ಲಿ ಇಬ್ರು ಹಿಡ್ಕೊಂಡಿದ್ದಾರೆ, ಫುಲ್ ಸೇಫ್ಟಿ ಮಾಡ್ತಿದ್ದಾರೆ ಇಲ್ಲಿ. ಈ ವಿಡಿಯೋನ ಗ್ಯಾರಂಟಿ ನಾನು ಎಲ್ಲೂ ಪೋಸ್ಟ್ ಮಾಡೋದಿಲ್ಲ. ಅಂದ್ರೆ ವಿಡಿಯೋ ಮಾತ್ರ ರೆಕಾರ್ಡ್ ಮಾಡ್ತೀನಿ. ಸೊ ನನ್ ಸೇಫ್ಟಿಗೆ ತುಂಬಾ ಜನ ಇದ್ದಾರೆ. ಸೊ ಇವಾಗ ಆಕ್ಚುಲಿ ನಾನು ಎಲ್ಲರಿಗೂ ಇಂಟ್ರೊಡಕ್ಷನ್ ಮಾಡ್ಲೇಬೇಕು. ಇವರು ಅವ್ರು ಮಾಡ್ತಿರೋ ಅವ್ರ ಡ್ಯೂಟಿನ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ, ನಮ್ಮ ಸೆಕ್ಯೂರಿಟಿ ಗಾರ್ಡ್ ಇವರು. ಸೊ ವಿ ಆರ್ ಹ್ಯಾವಿಂಗ್ ಅ ವೆರಿ ಗುಡ್ ಟೈಮ್.
ಜೀಪ್ ರೈಡ್ ಕಂಪ್ಲೀಟ್ ಆಫ್ ರೋಡಿಂಗ್ ಆಗಿತ್ತು. ಇಲ್ಲಿನ ಡ್ರೈವರ್ಸ್ ತುಂಬಾನೇ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ. ಇಲ್ಲಿ ಬೇರೆ ವೆಹಿಕಲ್ಸ್ ನ ಅಲೌ ಮಾಡೋದಿಲ್ಲ, ಮೇ ಬಿ ಬಿಕಾಸ್ ಡೇಂಜರಸ್ ಆಗಿದೆ ಅಂತ ಇರಬಹುದು. ಬಟ್ ನೀವು ನಡ್ಕೊಂಡ್ ಬರ್ತೀನಿ ಅಂದ್ರೆ ಖಂಡಿತ ಹೋಗ್ಬೋದು. 4 to 5 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ನಾವ್ ಟೈಮ್ ಸೇವ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಜೀಪ್ ನ ತಗೊಂಡ್ವಿ. ಸೊ ನೇಚರ್ ನ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಂಪಿ ಬಂಪಿ ರೈಡ್ಸ್ ಕೂಡ ಇಷ್ಟ ಆಯ್ತು. ಕೊನೆಗೂ ನಾವು ನಮ್ಮ ಡೆಸ್ಟಿನೇಷನ್ಗೆ ಹೋಗಿ ನಮ್ಮ ಜೀಪ್ ಗಳಿಂದ ಇಳಿದ್ವಿ. ಇವಾಗಷ್ಟೇ ನಾವು ನಮ್ಮ ಜೀಪ್ ಅಲ್ಲಿ ಹಂಪಿ ಬಂಪಿ ಡ್ರೈವ್ ತಗೊಂಡು ಜರಿ ಫಾಲ್ಸ್ ಪಾರ್ಕಿಂಗ್ ಲಾಟ್ ಇಂದ ಜರಿ ಫಾಲ್ಸ್ ಇಲ್ಲಿವರೆಗೂ ಬಂದಿವಿ. ಇಲ್ಲಿಂದ ಜೀಪ್ ಮೇಲೆಗಡೆ ಹೋಗಲ್ಲ. ಸೊ ನೆಕ್ಸ್ಟ್ 200 ಮೀಟರ್ಸ್ ನಾವು ನಡ್ಕೊಂಡು ಹೋಗ್ಬೇಕು. ನಾವು ಹೋಗ್ತಾ ಇದೀವಿ ಜರಿ ಫಾಲ್ಸ್ ಗೆ. ಅಂಡ್ ದ ಸೀನಿಕ್ ವ್ಯೂ ಸಮಥಿಂಗ್ ಐ ಆಮ್ ಲವಿಂಗ್ ಇಟ್. ಫಾಲ್ಸ್ ಹೇಗಿದೆ ನನ್ಗಂತೂ ನೋಡೋದು ತುಂಬಾ ಕುತೂಹಲ ಇದೆ. ಸೊ ಇದೆ ಅನ್ಕೋತಿದ್ದೀನಿ. ಸೊ ಕೀಪ್ ವೈಟಿಂಗ್, ಯು ವಿಲ್ ಸಿ ದ ಮೋಸ್ಟ್ ಬ್ಯೂಟಿಫುಲ್ ಸೀನಿಕ್ ವ್ಯೂ ಆಫ್ ಟುಡೇ. Jari Falls is one of the thing which you should never miss in Chikmagalur. 200 ಮೀಟರ್ಸ್ ವಾಕು ತುಂಬಾನೇ ಪೀಸ್ಫುಲ್ ಆಗಿತ್ತು. ಕೊನೆಗೂ ನಾವು ವೇಟ್ ಮಾಡ್ತಿದ್ದ ಆ ಬ್ಯೂಟಿಫುಲ್ ವ್ಯೂ ಇದೆ ಜರಿ ಫಾಲ್ಸ್. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಲ್ಲ. ಎಲ್ರು ಹೇಳ್ತಿದ್ರು ಜರಿ ಫಾಲ್ಸ್ ತುಂಬಾ ಚೆನ್ನಾಗಿದೆ, ಇಲ್ಲಿಗೆ ಹೋಗಿಲ್ಲ ಅಂದ್ರೆ ತುಂಬಾ ಏನೇನೋ ಮಿಸ್ ಮಾಡ್ಕೋತೀವಿ ಅಂತ. ಆಕ್ಚುಲಿ ನಿಜ. ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ವ್ಯೂ. ವ್ಯೂನ ನಾವು ಸೈಡ್ ಇಂದಾನು ನೋಡ್ಬೋದಾಗಿತ್ತು, ಆದ್ರೆ ನಮ್ಗೆ ಎದುರುಗಡೆಯಿಂದ ನೋಡೋ ಆಸೆ. ಸೊ ಸ್ವಲ್ಪ ನಾವು ನಮ್ಮ ಕಪಿ ಚೇಷ್ಟನ ಶುರು ಮಾಡ್ಕೊಂಡು ಅಲ್ಲಿದ್ದ ಬೆಟ್ಟ ಗುಡ್ಡಗಳ ಮೇಲೆಲ್ಲ ಹತ್ತಿ ಎದುರುಗಡೆ ಇದ್ದ ಮರದ ಕೊಂಬೆ ಮೇಲೆ ಕೂತ್ಕೊಂಡು ಈ ಬ್ಯೂಟಿಫುಲ್ ವೆದರ್ನ, ಈ ಬ್ಯೂಟಿಫುಲ್ ವ್ಯೂನ ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಕೊನೆಗೆ ನಾವು ನಮ್ಮ ಜೀಪಲ್ಲಿ ಕೂತ್ಕೊಂಡ್ವಿ ವಾಪಸ್ ಹೊರಡೋದಕ್ಕೆ. ಫಾಲ್ಸ್ ನೋಡಾಯ್ತು, ಜರಿ ಫಾಲ್ಸ್ ಇತ್ತು ತುಂಬಾನೇ ಬ್ಯೂಟಿಫುಲ್ ಆಗಿ. ಸೊ ನೆಕ್ಸ್ಟ್ ಟೈಮ್ ನೀವ್ ಬಂದಾಗ ಚಿಕ್ಕಮಂಗ್ಳೂರ್ಗೆ ಮಿಸ್ ಮಾಡದಿರಾ ಜರಿ ಫಾಲ್ಸ್ ನ ವಿಸಿಟ್ ಮಾಡಿ. ಜರಿ ಫಾಲ್ಸ್ ಹೇಗಿತ್ತು ತುಂಬಾ ಡೀಟೇಲ್ಸ್ ನ ನಮ್ಮ ಸಮೀರ್ ಹಾಸನ್ ಅವ್ರು ಕೊಡ್ತಾರೆ ಇವಾಗ. So, ಸಮೀರ್ ಹಾಸನ್ ಹೇಗಿತ್ತು? ಜರಿ ಫಾಲ್ಸ್ ಅಲ್ಲಿ ನೀರು ತುಂಬಾ ಚೆನ್ನಾಗಿತ್ತು. ನೀರ್ನ ಮುಟ್ಟಿದ್ರೆ ಮೈ ಒದ್ದೆ ಆಗುತ್ತೆ, ಅದಕ್ಕೆ ನಾವು ಯಾರು ಹೋಗಿಲ್ಲ. ನೆಕ್ಸ್ಟ್ ಟೈಮ್ ನೀವು ಬಂದ್ರೆ ಬನ್ನಿ, ಸ್ನಾನ ಮಾಡಿ, ಟೇಕ್ ಅ ಫ್ರೀ ಆಫ್ ಚಿಲ್ ವಾಟರ್ ಅಂಡ್ ಲೆಟ್ ಅಸ್ ಗೋ. ಅಂಡ್ ಬಿ ಕಾನ್ಶಿಯಸ್, ಡು ನಾಟ್ ಲಿಟರ್. ಈ ಬ್ಯೂಟಿಫುಲ್ ಆಗಿರೋ ಜಾಗದಲ್ಲಿ ಲಿಟರ್ ಮಾಡಬೇಡಿ, ಯಾಕಂದ್ರೆ ನೇಚರ್ ನ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ. ಸೊ ಬನ್ನಿ, ನೇಚರ್ ನ ಎಂಜಾಯ್ ಮಾಡಿ, ಬಟ್ ಲಿಟರ್ ಮಾಡ್ದಿರಾ ಅದ್ ಹೇಗಿತ್ತು ಹಾಗೆ ಬಿಟ್ಟು ಹೋಗೋಣ. ಅವ್ರು ಹೇಳಿದಂಗೆ ಜರಿ ಫಾಲ್ಸ್ ಅಲ್ಲಿ ನೀರು ಕ್ಲೀನ್ ಆಗಿದೆ, ಬಟ್ ಅಕ್ಕಪಕ್ಕ ಕ್ಲೀನ್ ಆಗಿಲ್ಲ. ಬಂದಿರೋ ಜನ ಪ್ಲಾಸ್ಟಿಕ್ ಹಾಕೋದು, ಮೇನ್ಲಿ ಡೈಪರ್ಸ್ ಹಾಕೋದು. ಸೊ ಇವ್ರು ಹೇಳ್ದಂಗೆ ಬನ್ನಿ ಜರಿ ಫಾಲ್ಸ್ಗೆ, ಬಟ್ ಡೋಂಟ್ ಲಿಟರ್, ಲೆಟ್ ದ ನೇಚರ್ ಗ್ಲಿಟರ್ ಇನ್ ಇಟ್ಸ್ ಓನ್ ವೇ. ಜರಿ ಫಾಲ್ಸ್ ನೋಡಿ ನಾವು ವಾಪಸ್ ಬಂದಾಯ್ತು. ಮತ್ತೆ ಜೀಪ್ ಅವರು ನಮ್ಮನ್ನ ನಮ್ಮನ್ನ ಎಲ್ಲಿ ಪಿಕಪ್ ಮಾಡಿದಾರೋ ಅಲ್ಲೇ ಕರ್ಕೊಂಡ್ ಬಂದು ವಾಪಸ್ ಕೂಡ ಬಿಟ್ಟಿದ್ದಾರೆ. ಸೊ ಇವಾಗ ನಾವು ವಾಪಸ್ ನಮ್ ಕಾರ್ ಹತ್ಕೊಂಡು ನಾವು ಮನೆಗೆ ಹೊರಡ್ತಿದೀವಿ. ನನ್ನ ನೆಕ್ಸ್ಟ್ ಈವೆಂಟ್ ಏನು ಅಂತ ನಾನು ಹೇಳ್ತೀನಿ. ಅಲ್ಲಿವರೆಗೂ ನಾನು ಅನಿತಾ ಸೈನಿಂಗ್ ಆಫ್. ಬೈ ಬೈ. ಮಾಡರ್ನ್ ವರ್ಲ್ಡ್ ಅಲ್ಲಿ ಎಲ್ಲದಕ್ಕೂ ನಾವು ಹೇಳ್ತಾ ಇರ್ತೀವಿ ಸಿರಿ ಅದ್ ಮಾಡು, ಸಿರಿ ಇದ್ ಮಾಡು, ಯಾಕಂದ್ರೆ ನಾವು ತುಂಬಾ ಟೆಕ್ನಾಲಜಿ ಓರಿಯೆಂಟೆಡ್ ಅಲ್ಲ. ಆದ್ರೆ ಸಿರಿ ನಿಜವಾಗ್ಲೂ ನೋಡಕ್ ಹೇಗಿದ್ದಾರೆ ಗೊತ್ತಾ? ನಾನ್ ತೋರಿಸ್ತೀನಿ, ಇವತ್ತು ನೋಡ್ತೀನಿ. Look at this beautiful lady. She is Siri. No, I was just kidding. ಸೊ ಇವತ್ತು ನಾನು ಬಂದಿದ್ದೀನಿ ಚಿಕ್ಕಮಂಗ್ಳೂರಲ್ಲಿರೋ ಸಿರಿ ನೇಚರ್ ರೋಸ್ಟ್ಗೆ. ಇದೊಂದು ಆಯುರ್ವೇದ ಸ್ಪಾ ಆಗಿದೆ. ಅದ್ರ ಜೊತೆಗೆ ಇಲ್ಲಿ ನಿಮಗೆ ಒಳ್ಳೆ ಕಾಫಿ ಕೂಡ ಸಿಗುತ್ತೆ. ಇಲ್ಲಿ ಕೂತ್ಕೊಳ್ಳೋಕೆ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಮಕ್ಕಳು ಆಟ ಆಡೋದು ಕೂಡ ಒಳ್ಳೆ ಜಾಗನ ಅರೇಂಜ್ ಮಾಡಿದ್ದಾರೆ. ಯು ಕ್ಯಾನ್ ಸಿ ಅ ಕಾಫಿ ಸಿರಿ ಕೆಫೆ ಆಲ್ಸೋ ಹಿಯರ್. ಸೊ ಓವರ್ ಆಲ್ ಫಾರ್ ಅ ರಿಫ್ರೆಶ್ಮೆಂಟ್ ಇದು ಒಂದು ಒಳ್ಳೆ ಪ್ಲೇಸ್ ಆಗಿದೆ. ನಾವು ಜರಿ ಫಾಲ್ಸ್ ನೋಡಿ ವಾಪಸ್ ಬರಬೇಕಾದ್ರೆ ಈ ಸಿರಿ ನೇಚರ್ ರೋಸ್ಟ್ಗೆ ಬಂದ್ವಿ. ಸೊ ವಿ ಲೈಕ್ ದ ಪ್ಲೇಸ್. ಹಾರ್ಸ್ ರೈಡಿಂಗ್ ಕೂಡ ಇದೆ ಇಲ್ಲಿ ಸಿರಿ ನೇಚರ್ ರೋಸ್ಟ್ ಮುಂದೆ. ನೀವು ಹೋಗೋ ಹಾಗಿದ್ರೆ ಟ್ರೈ ಮಾಡಿ ನೋಡಿ. ಸೊ ದ ಎಂಟ್ರಿ ಟು ದ ಸಿರಿ ನೇಚರ್ ರೂಟ್ಸ್ ಲುಕ್ ಲೈಕ್ ದಿಸ್. ಸಿರಿ ನೇಚರ್ ರೋಸ್ಟಲ್ಲಿ ನೀವು ಏನೇನು ನೋಡ್ಬೋದು, ಇಲ್ಲಿ ಏನೇನು ಪರ್ಚೇಸ್ ಮಾಡ್ಬೋದು ಅಂದರೆ ಫಸ್ಟ್ ಶಾಪ್ ನಿಮಗೆ ಇಲ್ಲಿದೆ ಫ್ರೂಟ್ ಟ್ರೀಟ್. ಇಲ್ಲಿ ನಿಮಗೆ ಸಾಕಷ್ಟು ಚಿಪ್ಸು ಎಲ್ಲ ಕುರುಕುಲ್ ಐಟಮ್ಸ್ ಎಲ್ಲ ತುಂಬ ಸಿಗುತ್ತೆ. ಅದರಿಂದ ಮುಂದೆ ಹೋದರೆ ನಿಮಗೆ ಇಲ್ಲಿ ಸಿಗುತ್ತೆ ಹ್ಯಾಂಡ್ಮೇಡ್ ಚಾಕ್ಲೇಟ್ ಮತ್ತು ಸೆಂಟೆಡ್ ಕ್ಯಾಂಡಲ್ಸು ಮತ್ತು ಸೋಪ್ಸ್ಗಳೆಲ್ಲ ಇಲ್ಲಿ ಸಿಗುತ್ತೆ. ಇನ್ನು ಮುಂದೆ ಹೋದರೆ ನಿಮಗೆ ಸಿಗುತ್ತೆ ಎಲ್ಲ ಗಾರ್ನಿಷಿಂಗ್ ಪ್ರಾಡಕ್ಟ್ಸ್, ಡ್ರೈ ಫ್ರೂಟ್ಸ್, ಗಾರ್ನಿಷಿಂಗ್ ಪ್ರಾಡಕ್ಟ್ಸ್, ಹನಿ, ಮಸಾಲಾ ಐಟಮ್ಸ್ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಸಿಗುತ್ತೆ ಸ್ನ್ಯಾಕ್ಸ್, ಸ್ವೀಟ್ಸ್. ಸೊ ಟೋಟಲಿ ಸಿರಿ ಒಂದು ನೇಚರ್ ಸ್ಪಾ ಆ್ಯಂಡ್ a place for you to buy all your special needs. So next time ಇಲ್ಲಿಗೆ ಬಂದಾಗ ಅಟ್ಲೀಸ್ಟ್ ಈ ಒಂದು ವ್ಯೂಗೋಸ್ಕರ ಆದರೂ ಇಲ್ಲಿಗೆ ನೀವು ಬರಲೇಬೇಕು. ಎಕ್ಸ್ಪ್ಲೋರಿಂಗ್ ಎಲ್ಲ ಮುಗಿಸಿ ನಾವು ನೆಕ್ಸ್ಟ್ ಹೋಗಿದ್ದೆ ನಮ್ಮ ಮೇನ್ ರೀಸನ್ ಆಗಿರೋ ವೆಡ್ಡಿಂಗ್ಗೆ. ಮದ್ವೆನೇ ನಾವು ಮೇನ್ ರೀಸನ್ ಆಗಿದ್ದರಿಂದ ನಾವು ಡೈರೆಕ್ಟ್ ಆಗಿ ಬೈನರಿ ಎಕ್ಸಾಟಿಕ್ ಆಗಿ ಹೋದ್ವಿ. ಟ್ರೆಡಿಷನಲ್ ಆಗಿ ಡ್ರೆಸ್ ಮಾಡ್ಕೊಂಡು ಒಂದಷ್ಟು ಊಟ ಮಾಡಿ ಒಂದಷ್ಟು ಫೋಟೋಗಳನ್ನೆಲ್ಲ ಕ್ಲಿಕ್ ಮಾಡಿ ಅಲ್ಲಿಂದ ನಾವು ನೆಕ್ಸ್ಟ್ ಕನ್ನಡದಲ್ಲಿ ಮಾತಿದೆ,
ಇದೇ ಭೂಮಿ ಇದೇ ಸ್ವರ್ಗ ಅಂತ. ಭೂಮಿನ ಪಕ್ಷ ನಾವೆಲ್ಲರೂ ನೋಡಿರ್ತೀವಿ, ಅರೆ ಸ್ವರ್ಗನ ಯಾವಾಗ ನೋಡ್ತೀವಿ ಅಂತ ಗೊತ್ತಿಲ್ಲ. ಬಟ್ ನಾನ್ ನಿಮ್ ಜೊತೆ ಸ್ವರ್ಗನ ತೋರಿಸ್ತಾ ಇದ್ದೀನಿ. ಎಲ್ಲಿ ಅಂತ ತಿಳ್ಕೊಬೇಕಾ? ಬನ್ನಿ ಸ್ವರ್ಗನ ನೋಡೋಣ. ಎಲ್ಲಿದೆ? ನಾವು ಮೈ ಬಿ ವಂಡ್ರಿಂಗ್, ಅಬ್ಬಾ ಈ ಸ್ವರ್ಗನ ಹೆಂಗಪ್ಪ ನೋಡೋದಂತ. ಇಟ್ಸ್ ವೆರಿ ಸಿಂಪಲ್. ಈ ಸ್ವರ್ಗ ಇರೋದು ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡ್ ಅಂತ ಹಾರ್ಡ್ಲಿ ಫಾರ್ 1 ಕಿಲೋಮೀಟರ್. ಇಲ್ಲಿ ಹೆಂಗ್ ಹೋಗ್ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ದಿಸ್ ನಂಬರ್. Nature, luxury and affordable prices is equal to best memories created. And where can you do that? In 7 Heavens. ಹಿಂದೆಗಡೆ ಇರೋ ನೇಚರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಲ್ಲ. ಅಷ್ಟೇ ಅಲ್ಲ, ಇದೊಂದು ಲಕ್ಸುರಿಯಸ್ ರೆಸಾರ್ಟ್ ಆಗಿದೆ. ಇಲ್ಲಿ ತುಂಬಾನೇ ಅಮ್ಯುನಿಟೀಸ್ ಇದೆ. ಸೊ 7 Heavens ನೆಕ್ಸ್ಟ್ ನಿಮ್ಮ ಬಕೆಟ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ. ನಾವಂತೂ ಇಲ್ಲಿ ಸ್ಟೇ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ನಾವು ವೆಡ್ಡಿಂಗ್ ಹೋಗೋದ್ರಿಂದ ನಮ್ಮ ಸ್ಟೇ ಆಲ್ರೆಡಿ ಬುಕ್ ಆಗಿಬಿಟ್ಟಿತ್ತು. ಬಟ್ ನೆಕ್ಸ್ಟ್ ಡೇ ಹೋದಾಗ ನಾನು ಮಿಸ್ ಮಾಡಿದಿರ 7 Heavens ಅಲ್ಲಿ ಉಳ್ಕೋತೀನಿ. ಯಾಕಂದ್ರೆ ಬೆಳಗ್ಗೆ ಎದ್ದು ಸಿಪ್ ಆಫ್ ಕಾಫಿ ಇಟ್ಕೊಂಡು ಈ ನೇಚರ್ ಮುಂದೆ ನಿಂತ್ಕೊಂಡ್ರೆ ಎಂತ ಫೀಲಿಂಗ್ ಅಲ್ಲ. ಸೊ ನೆಕ್ಸ್ಟ್ ಟೈಮ್ ಇಟ್ ಇಸ್ ಇನ್ ಮೈ ಬಕೆಟ್. ಈ ವುಡ್ ಹೌಸ್ ಪ್ಯಾಟರ್ನ್ ತುಂಬಾ ಇಷ್ಟ ಆಯ್ತು ನನಗೆ. ಸೊ ನಿಮ್ಗೇನಾದ್ರೂ ಒಂದು ಲಕ್ಸುರಿಯಸ್ ಆಗಿ ಮತ್ತೆ ಕಂಫರ್ಟಬಲ್ ಆಗಿ ಮತ್ತೆ ವುಡ್ ಹೌಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದ್ರೆ ನೀವು ಇದನ್ನ ಚೂಸ್ ಮಾಡ್ಕೋಬಹುದು. ಇಲ್ಲಿ ನೇಚರ್ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ನೀವು ವುಡನ್ ಹೌಸ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡಬಹುದು. This is a biggest swimming pool in Chikmagalur in any resort you can see. Do you want to give best experience to your kids for this vacation? Then this is the place, 7 Heaven. So this place has lot of games for kids to play, and also they can enjoy the pool. And we can also see the rooms which is facing a swimming pool. ಈ ರೂಮ್ಗಳಿಗೆ ಕೂಡ ತುಂಬಾ ಲಕ್ಸುರಿಯಸ್ ಟಚ್ ಕೊಟ್ಟಿದ್ದಾರೆ. ಸೊ ನಿಮ್ಗೇನಾದ್ರೂ ಪೂಲ್ ಫೇಸಿಂಗ್ ಬೇಕು, ಹಿಲ್ ಫೇಸಿಂಗ್ ವ್ಯೂ ಬೇಕು ಅಂತಂದ್ರೆ ನೀವು ಈ ರೂಮ್ಗಳನ್ನ ಚೂಸ್ ಮಾಡ್ಕೋಬಹುದು. 7 Heaven ರೆಸಾರ್ಟ್ಗೆ ಟಾಟಾ ಬಾಯ್ ಬಾಯ್ ಹೇಳ್ತಾ ನಾವು ಚಿಕ್ಕಮಗಳೂರಿಂದ ಹೊರಟ್ವಿ. ದಾರಿಲಿ ಬರ್ತಾ ಮಳೆ ಸಿಕ್ಕಾಕೊಂಡ್ವಿ, ಬಟ್ ಸ್ಟಿಲ್ ನೆಕ್ಸ್ಟ್ ಡೇ ಮಂಡೇ ಆಗಿದ್ರಿಂದ ಆಫೀಸ್ಗೆ ಹೋಗಲೇಬೇಕಾಗಿತ್ತು. ಸೊ ನಾವು ಅಲ್ಲಿಂದ ಹೊರಟ್ವಿ. ಕೊನೆಗೂ ರಾತ್ರಿ 12ವರೆಗೆ ಮನೆ ರೀಚ್ ಆದ್ವಿ. ಸೊ ನನ್ನ ಜಾಸ್ತಿ ವೀಕೆಂಡ್ ಅಪ್ಡೇಟ್ನ ನಿಮಗೆ ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್.